ಕಾವೇರಿ ನೀರು ಹಂಚಿಕೆ ವಿವಾದ. ತುಮಕೂರಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಸಭೆ ನಡೆಸಿ ಆಕ್ರೋಶ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಎಚ್ಚರಿಕೆ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ. ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತೊಮ್ಮೆ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿರುವುದನ್ನು ಖಂಡಿಸಿ ತುಮಕೂರಲ್ಲೂ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ. ಐಬಿಯಲ್ಲಿ ಸಭೆ ನಡೆಸಿದ ಹೋರಾಟಗಾರರು ಸರ್ಕಾರವು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತ ಒತ್ತಾಯಿಸಿದ್ರು. ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿರುವುದು ಕರ್ನಾಟಕದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮುಂದಿನ 15 ದಿನಗಳಲ್ಲಿ ಒಟ್ಟು 4.5 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕೊಟ್ಟಿರುವ ನಿರ್ದೇಶನವನ್ನು ಖಂಡಿಸಿ ತುಮಕೂರು ನಗರದ ಐಬಿ ವಿವಿಧ ಕನ್ನಡ ಪರ ಸಂಘಟನೆಗಳು ಸಭೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ವು. ತುಮಕೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆ, ರೈತ ಸಂಘಟನೆ ಮತ್ತು KSRTC ನಿವೃತ್ತಿ ನೌಕರರ ಸಂಘ ಎಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ಮಾಡಿದ್ದೇವೆ. ಏನು ಇವತ್ತು CWRC ತೀರ್ಮಾನವನ್ನು ತಗೊಂಡಿದೆ, ಕಾವೇರಿ ಪ್ರಾಧಿಕಾರದ್ದು ನೀರು ಬಿಡಬೇಕು ಅಂತೇಳಿ ಅವರ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಕೂಡ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಬರಪೀಡಿತ ಪ್ರದೇಶ ಅಂಥೇಳಿ ಈಗಾಗಲೇ CM ಕೂಡ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಸರಿ ಬೆಳೆ ಬೆಳಿಬೇಡ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಕೂಡ ಇವತ್ತು ನೀವು KR ಡ್ಯಾಮ್ ಇರ್ಬೋದು, ಹೇಮಾವತಿ ಡ್ಯಾಮ್ ಇರ್ಬೋದು, ಆರಂಗಿ ಡ್ಯಾಮ್ ಇರ್ಬೋದು, ಎಲ್ಲೂ ಕೂಡ ಮಳೆ ಇಲ್ಲದಲೇ ಬರಿದಾಗಿದೆ. ದಯಮಾಡಿ ಏನು ತಮಿಳುನಾಡವರು 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈಗಾಗಲೇ ತುಮಕೂರಿನಲ್ಲಿ ಹೇಮಾವತಿ ಈಗ ಆಗಸ್ಟಲ್ಲಿ ನೀರು ಬಿಡಬೇಕು, ಇಲ್ಲೂ ಬಿಟ್ಟಿಲ್ಲ. ಈಗ ಬೆಂಗಳೂರಿನಲ್ಲಿ ಒಂದು ತಿಂಗಳಿಗೆ 3 TMC ನೀರು ಕುಡಿಯಲಿಕ್ಕೆ ಬೇಕು. ಅದರಿಂದ ದಯಮಾಡಿ ಮೈಸೂರು ಭಾಗ ಇರ್ಬೋದು, ಮಂಡ್ಯ ಭಾಗ ಇರ್ಬೋದು, ಈಗ ನಮಗೇನೆ ನೀರಿನ ಆಕಾರ ಇದ್ದಾಗ ಅಲ್ಲಿ ಬಿಡೋದಂತೂ ತಪ್ಪು. ಇದ್ರ ಜೊತೆಯಲ್ಲಿ ಏನು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿತ್ತು, ಅದನ್ನು ಧಿಕ್ಕರಿಸಿ ಏನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ನೀರು ಬಿಡದಲ್ಲೇ ಗಂಡೆದೆ ತೋರಿಸಿದ್ರು. ಅದೇ ಥರ ನಮ್ಮ CM ತೋರಿಸ್ಬೇಕು. ಅವ್ರಿಗೂ ಕೂಡ ನಾವು 7 ಕೋಟಿ ಕನ್ನಡಿಗರು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ನಾವು ಏನು ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ಆಗ್ತಾಯಿದೆ. ಆ ಸಭೆಯಂತೆ ಏನನ್ನ ಕರ್ನಾಟಕ ಬಂದನ್ನು ಕೊಟ್ಟರೆ ತುಮಕೂರು ಜಿಲ್ಲೆಯೂ ಕೂಡ ನಾವು ಬಂದನ್ನು ಕರೆಯನ್ನು ಕೊಡ್ತೇವೆ. ಅದೇ ರೀತಿ ಏನು ತಮಿಳುನಾಡಿನ ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕಕ್ಕೆ ಅವ್ರನ್ನ ಕರ್ಸ್ಕೊಂಡು ಕೊಡೋದು ಇದು ನಾಟಕದ ಭಾಗ ಆಗಬಾರ್ದು. ನಮಗೆ ರೈತರಿಗೆ ಅನ್ಯಾಯ ಇಲ್ಲಿ ಆಗ್ತೈತೆ, ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಿನ್ನೆ ಪೂರ್ತಿ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತೇಳಿ ಇವತ್ತು ಯಾವುದೇ ಒಂದು ಚಲನಚಿತ್ರ ನಟರಿಗಾಗ್ಬೋದು, ಚಲನಚಿತ್ರ ಪ್ರದರ್ಶನ ಆಗುತ್ತಾ ಇರ್ಬೋದು, ಅದಕ್ಕೆ ಇಡೀ ನಮ್ಮ ಕನ್ನಡ ಪರ ಒಕ್ಕೂಟದವರು ಮೊದಲಿಂದನೂ ಕೂಡ ಸಹಕಾರವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅದರಿಂದ ನಾನು ಎಲ್ಲ ಚಲನಚಿತ್ರ ನಟ ನಟಿಯರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ಹೇಳೋದು, ನೀವು ಬರೀ ಅಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸಭೆ ಮಾಡೋದಲ್ಲ. ನಮ್ಮ ಪ್ರತಿಭಟನೆ ಜೊತೆ ನೀವು ಕೂಡ ಎಲ್ಲ ಜಿಲ್ಲೆನಲ್ಲೂ ಕೂಡ ಎಲ್ಲ ಕಲಾವಿದರು ಕೂಡ ಬಂದು ಕೈ ಜೋಡಿಸಬೇಕು, ನಮ್ಮ ರೈತರ ಜೊತೆ ಕೈ ಜೋಡಿಸಬೇಕು. ಕನ್ನಡ ಪರ ರಾಜ್ಯದಲ್ಲಿ ಈ ಬಾರಿ ಮಳೆ ಕೊರತೆಯಿಂದಾಗಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜಲಾಶಯಗಳಲ್ಲಿ ನೀರಿನ ಪ್ರಮಾಣವೂ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶಿಸಿರುವುದು ಕರ್ನಾಟಕದ ರೈತರು ಹಾಗೂ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಲಭ್ಯವಿರುವ ಸುಮಾರು 54ರಿಂದ 55 TMC ನೀರಿನಲ್ಲಿ 10 TMC ಡೆಡ್ ಸ್ಟೋರೇಜ್ ಆಗಿದ್ದು, ಉಳಿದ ನೀರಲ್ಲಿ ಬೆಂಗಳೂರಿನ ಕುಡಿಯುವ ನೀರು ಹಾಗೂ ಪರಿಸರ ಸಂರಕ್ಷಣೆಯ ಅಗತ್ಯಗಳನ್ನು ಪೂರೈಸಬೇಕಾಗಿದೆ. ಇಂತಹ ಸಂದರ್ಭದಲ್ಲೂ ಅಂದಾಜು ಲೆಕ್ಕಾಚಾರದ ಆಧಾರದಲ್ಲಿ ನೀರು ಬಿಡುಗಡೆ ಮಾಡಲು ಸೂಚಿಸಿರುವುದು ಸರಿಯಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದವು. ನಮಸ್ಕಾರ. ಈ ದಿನ ಕನ್ನಡ ಪರ ಒಕ್ಕೂಟದಿಂದ ನಮ್ಮ ಜಿಲ್ಲಾಧ್ಯಕ್ಷರ ಧನ್ಯಾಕುಮಾರ್ ಅವರು ಈ ಒಂದು ಸಭೆಗೆ ಕರೆ ಕೊಟ್ಟಿದ್ದರು. ಎಲ್ಲ ಕನ್ನಡ ಪರ ಒಕ್ಕೂಟ ನಾವು ಇವತ್ತು ನಮ್ಮ ಕಲ್ಪತರು ನಾಡಲ್ಲಿ ನಾವು ಸೇರಿದ್ದೀವಿ. ಇವತ್ತು ಧನ್ಯಾಕುಮಾರ್ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಏನು ಹೇಳಿದ್ರು, ಇವತ್ತು ವಾಟಾಳ್ ನಾಗರಾಜ್ ಅವರು ಏನು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಇವತ್ತು ಬೆಂಗಳೂರಲ್ಲಿ ಒಂದು ಸಭೆ ಕರೆದು ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟ ಮಾಡಿಕೊಂಡು ಏನು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನದಂತೆ ನಾವು ಧನ್ಯಾಕುಮಾರ್ ಅಧ್ಯಕ್ಷತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿನೂ ನಮ್ಮದೇ, ಹೇಮಾವತಿನೂ ನಮ್ಮದೇ, ಯಾವುದೇ ಕಾರಣಕ್ಕೂ
ಕಾವೇರಿ ನೀರು ಬಿಡೋ ವಿಚಾರ ಮಾತೇ ಇಲ್ಲ. ಇದು ನಾನು ಹೇಳ್ದಂಗೆ ಗಾಣಿಗ ರವಿಯವರು ನೆನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರಿಗೆ. ಒಬ್ಬರು ಶಾಸಕರಾಗಿ ರೂಲಿಂಗ್ ಗೌರ್ಮೆಂಟ್ ಆಗಿ ಅವರು ನಾನು ಕನ್ನಡ ಪರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ, ನಮ್ಮ ರೈತರ ಪರ ನಾನು ನಿಂತ್ಕೊತೀನಿ ಅಂತ ಹೇಳಿದ್ದಾರೆ. ಆ ಒಂದು ಧೈರ್ಯನ ಖಂಡಿತ ನಾವು ಮೆಚ್ಚಲೇಬೇಕು. ಇದಕ್ಕೆ ಮೊದಲು ನಮ್ಮ ಸಂಸದರಾದಂಥ ಮಂಡ್ಯ ಜಿಲ್ಲೆ ಸಂಸದರಾದಂಥ ನಮ್ಮ ಖ್ಯಾತ ನಟರು ಅಂಬರೀಷ್ ಅಣ್ಣವ್ರು ಕೂಡ ಅವರ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕಾವೇರಿ ವಿಷಯ ಬಂದಾಗ ಸಚಿವರಾಗಿದ್ದರು, ರಾಜೀನಾಮೆ ಕೂಡ ಕೊಟ್ಟರು. ನನಗೆ ಕಾವೇರಿ ಮುಖ್ಯ, ನನ್ನ ಭಾಗದ ರೈತರು ಮುಖ್ಯ ಅಂತೇಳಿ ಇವ್ರನ್ನೆಲ್ಲ ನಾವು ಆದರ್ಶಪ್ರಾಯವಾಗಿ ಇಟ್ಕೊಂಡು ಬಂಗಾರಪ್ಪ ಅವ್ರು ಏನು 1991ರಲ್ಲಿ ತೆಗೆದುಕೊಂಡ ನಿರ್ಧಾರನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು. 7.5 ಕೋಟಿ ಕನ್ನಡಿಗರು ಇವತ್ತಿನ ಮುಖ್ಯಮಂತ್ರಿ ಜೊತೆ ನಾವು ನಿಂತ್ಕೊತೀವಿ. ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಕೊಡೋ ಮಾತೇ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಸಂತೋಷ್ ಅಂತ, ಕನ್ನಡ ಸೇನೆ. ಏನಿವತ್ತು ಕರ್ನಾಟಕದಲ್ಲಿ ಕಾವೇರಿ ನೀರಿಗೆ ತಮಿಳುನಾಡು CM ವಿಜಯ್ ಜೋಸೆಫ್ ನಮ್ಮ ತಾಯ್ನಾಡು ನೀರಿಗೆ ಕೈ ಹಾಕಿದ್ದಾನೆ ಈತ. ಹಾಗಾಗಿ ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾದ್ಯಂತ ಹೋರಾಟ ಮಾಡಲು ನಾವು ಆಗಲೇ ಶುರು ಮಾಡಿದ್ದೀವಿ. ಇವತ್ತು ನಿಮಗೆ ನೀರು ಬಿಟ್ಟರೆ ನಮ್ಮ ರೈತರು ಬೆಳೆಗೆ ಏನು ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಾಯಿಲ್ಲ. ಹಾಗೆ ಕೇಂದ್ರ ಸರ್ಕಾರ ಕೂಡ ಅದೇ ರೀತಿ ಕುಣಿತಾ ಇದೆ. ಹಾಗಾಗಿ ಇವತ್ತೇನು ನಾವು CM ವಿಜಯ್ರವರಿಗೆ ಈ ಕೂಡಲೇ ನಾವು ವಾರ್ನಿಂಗ್ ಮಾಡ್ತಾಯಿದ್ದೀವಿ. ನೀವು ಅತಿ ಶೀಘ್ರದಲ್ಲೇ ಕರ್ನಾಟಕಕ್ಕೆ ಬಂದು ಮಾತಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀರಾ. ನೀವೇನಾದರೂ ಕರ್ನಾಟಕಕ್ಕೆ ಬಂದರೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ನಮ್ಮ ಸಂಘಟನೆಯಲ್ಲಿ ನಾವು ಮಾಡ್ತೀವಿ. ಹಾಗಾಗಿ ನಿಮಗೆ ಚಾಲೆಂಜ್ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಕನ್ನಡಿಗರ ತಂಟೆಗೆ ಬಂದರೆ ಇಲ್ಲ ಕಾವೇರಿ ತಂಟೆಗೆ ಬಂದರೆ ನಿಮ್ಗೆ ಏನು ಗತಿ ಕಾಣಿಸ್ಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಿದ್ದೀವಿ. ಈ ಕೂಡಲೇ ನಿಮಗೆ ಎಚ್ಚರಿಕೆ ಕೂಡ ಕೊಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ನಮ್ಮ ನಮಸ್ಕಾರ, ಬಸವರಾಜು, ಕನ್ನಡ ಸಂಸ್ಕೃತಿ ವೇದಿಕೆ ಜಿಲ್ಲಾಧ್ಯಕ್ಷರು, ತುಮಕೂರು. ಏನಪ್ಪ ಇವತ್ತು ವಿಚಾರ, ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಬೇಕು ಅಂತ ಏನು ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಆದೇಶ ಮಾಡಿದೆ. ಅದರ ವಿರುದ್ಧ ಹೋರಾಟ ಮಾಡೋ ವಿಚಾರವಾಗಿ ಇವತ್ತೆಲ್ಲ ಸಭೆ ಮಾಡಿದ್ದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಬಂದಿದೆ. ಯಾವ ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಬಂದರೂ ಅದನ್ನೇ, ಯಾವ ಸರ್ಕಾರಗಳು ಬಂದರೂ ಅದನ್ನೇ, BJP ಯಾವುದೇ ಸರ್ಕಾರ ಬಂದರೂ ಸಹಿತ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಇದರ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ತೀವ್ರವಾದ ಹೋರಾಟವನ್ನು ಮಾಡ್ತದೆ. ಕಂಪ್ಲೀಟಾಗಿ ನೀರು ಬಿಡಬಾರ್ದು ಅಂತನಾ ಅಥವಾ ನೀರು ಬಿಡಬೇಕು ಅಂತ ಇವತ್ತಿನ ಪರಿಸ್ಥಿತಿ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಈಗ ನಮ್ಮ ಮನೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೆಂಗೆ ನಾವು ದಾನ ಮಾಡೋಕ್ಕಾಗುತ್ತೆ? ನಮ್ಮಲ್ಲಿ ಯಥೇಚ್ಛವಾಗಿದ್ದರೆ ಬಿಡೋಣ. ಇವತ್ತಿನ ಪರಿಸ್ಥಿತಿ, ಬರದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕಾವೇರಿ ನೀರು ಪ್ರಾಧಿಕಾರ ತಕ್ಷಣವೇ ಈ ನಿರ್ಧಾರವನ್ನು ತಗೋಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ಕೆರೆಗಳೆಲ್ಲ ನೀರಿಲ್ಲದೆ ಬತ್ತೋಗಿದೆ, ಕುಡಿಯೋಕ್ಕೆ ನೀರು ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ನ್ಯಾಯಾಲಯನೂ ಕಾವೇರಿ ಪ್ರಾಧಿಕಾರನೂ ಕೇಳ್ತಾ ಇರ್ತಾರೆ. ತಮಿಳುನಾಡು 3ನೇ ಬೆಳೆಗೆ ನೀರು ಕೊಡಿ ಅಂತ ಕೇಳ್ತಾ ಇದೆ, ಕುಡಿಯೋ ನೀರಿಗೆ ಅಂತ ಅಲ್ಲ. ತಮಿಳುನಾಡಿನಲ್ಲಿ 3ನೇ ಬೆಳೆಗೆ ನೀರು ಬೇಕು ಅಂತೇಳಿ ಬೇಡಿಕೆ ಮಾಡ್ಕೊತದೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ರೈತರಿಗೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ರೈತರಿಗೆ ನೀರನ್ನ ಕೊಡೋದನ್ನು ನಿಷೇಧ ಮಾಡಿ ನಿಲ್ಲಿಸಿದೆ. ಕುಡಿಯೋ ನೀರಿಗೆ, ಇರೋ ನೀರನ್ನ ಕುಡಿಯೋ ನೀರಿಗೆ ಬಳಕೆ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಇದ್ರ ಮಧ್ಯದಲ್ಲಿ ಕಾವೇರಿ ನೀರು ಪ್ರಾಧಿಕಾರ ಯಾವಾಗಲೂ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾನೇ ಬಂದಿದೆ. ಇದರಲ್ಲಿ ನಮ್ಮ ವಿನಂತಿ ಏನಪ್ಪ ಅಂದರೆ, ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಹೊಸ ಸೂತ್ರಗಳನ್ನ ಅಳವಡಿಸ್ಕೋಬೇಕು. ಯಾವ ರೀತಿ ಇವತ್ತಿನ ಬರ ಪರಿಸ್ಥಿತಿ ಏನಿದೆ, ಆಯಾ ರಾಜ್ಯದ ನೀರಿನ ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನಗಳನ್ನ ತಗೊಳ್ಳೋದಾಗ ಹೊಸ ಸೂತ್ರಗಳನ್ನ ಅಳವಡಿಸ್ಕೋಬೇಕು. ನಿಮ್ಮ ಹೆಸರು? ಬಸವರಾಜು, ಕನ್ನಡ ಸಂಸ್ಕೃತಿ ವೇದಿಕೆ ಜಿಲ್ಲಾಧ್ಯಕ್ಷರು.